ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ನೋ ರಿಯಾಕ್ಷನ್. ಸಚಿವ ಸಂಪುಟದಲ್ಲಿ ಚರ್ಚೆ ಬಳಿಕ ಮಾತಾಡ್ತೀನಿ, ಈಗ ಏನನ್ನು ಮಾತನಾಡಲಾರೆ. ಅಲ್ಲಿಯವರೆಗೆ ಜಾತಿ ಗಣತಿ ಬಗ್ಗೆ ಪ್ರತಿಕ್ರಿಯಿಸೋದಿಲ್ಲ, ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಚರ್ಚಿಸುವುದಕ್ಕಾಗಿಯೇ ಸಂಪುಟ ಸಭೆ ಕರೆದಿದ್ದೇವೆ. ಸೊ ಏಪ್ರಿಲ್ 17ನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯಲಿದೆ. ಚರ್ಚೆಯ ಬಳಿಕ ನಾನು ಇದರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ರಾಜ್ಯದಲ್ಲಿ ಜಾತಿ ಗಣತಿ ಕಿಚ್ಚು ಜೋರಾಗಿದೆ. ಕಾಸ್ಟ್ ಸೆನ್ಸಸ್ ಚರ್ಚೆಯ ಬಳಿಕ ನಾನು ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ವತಃ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿರುವಂತಹದ್ದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಜಾತಿ ಜನಗಣತಿಯನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ಒಂದು ಅವೈಜ್ಞಾನಿಕವಾದಂತಹ ಜಾತಿ ಗಣತಿ, ಅದೊಂದು ಪ್ರಸಕ್ತವಲ್ಲದೇ ಇರತಕ್ಕಂತಹ ಜಾತಿ ಗಣತಿ, ಅದೊಂದು ದಶಕದ ಹಿಂದೆ ನಡೆದಿರ್ತಕ್ಕಂತಹ ನಿರ್ಧಾರಕ್ಕೆ ಅನುಗುಣವಾಗಿರ್ತಕ್ಕಂತಹ ಜಾತಿ ಗಣತಿ. ಅಂದರೆ ದಶಕದ ಹಿಂದೆ ಈ ತರಹದೊಂದು ನಿರ್ಧಾರ ಆಗಿತ್ತು. ಸೊ ಮೊನ್ನೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಈ ಮಾತನ್ನು ಹೇಳ್ತಾ ಇದ್ರು, ನನ್ನ ಮನೆ ಬಾಗಿಲಿಗೆ ಯಾವ ಸೆನ್ಸಸ್ನವರು ಬಂದಿರಲಿಲ್ಲ, ನನ್ನ ತಾತನ ಮನೆಗೂ ಕೂಡ ಯಾವ ಸೆನ್ಸಸ್ನವರು ಕೂಡ ಬಂದಿರಲಿಲ್ಲ. ಹಾಗಾದರೆ ಸಿದ್ದರಾಮಯ್ಯನವರ ಕ್ಯಾಸ್ಟ್ ಸೆನ್ಸಸ್ನಲ್ಲಿ ನನ್ನ ಮತ್ತು ನನ್ನ ತಾತನ ಕುಟುಂಬ ಉಲ್ಲೇಖ ಇದೆಯಾ, ಅದ್ರ ಕೌಂಟ್ ಮಾಡಲಾಗಿದೆಯಾ? ಈ ತರಹ ಅರ್ಥದಲ್ಲಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇದ್ರು. ಜೊತೆಗೆ ರಾಜ್ಯದಲ್ಲಿ 6,80,00,000 ಆಧಾರ್ ಕಾರ್ಡ್ಗಳಿದ್ದಾವೆ. ಎಷ್ಟು? 6,80,00,000 ಆಧಾರ್ ಕಾರ್ಡ್. ಆದರೆ ಸಿದ್ದರಾಮಯ್ಯರಿಗೆ ಶಿಫಾರಸು ಮಾಡಲಾಗಿರ್ತಕ್ಕಂತಹ ಜಾತಿ ಗಣತಿಯ ವರದಿಯಲ್ಲಿ ಕೇವಲ 5,45,00,000 ಮಾತ್ರ ಕೌಂಟ್ ಆಗಿದೆ. ಹಾಗಾದರೆ ಉಳಿದ 1,70,00,000 ಕಥೆ ಏನು? ನೋಡಿ, ಈ ಜಾತಿ ಜನಗಣತಿಯನ್ನ ಬಿಜೆಪಿಯ ಅಹಿಂದ ಬಿಜೆಪಿ ನಾಯಕರು ಒಪ್ಕೊಂಡಿದ್ದಾರಂತ ಹೇಳ್ತಾ ಇಲ್ಲ, ಒಪ್ಕೊಳ್ಳಬಹುದು. ಆದರೆ ಬಿಜೆಪಿಯ ಪ್ರಬಲ ಸಮುದಾಯದ ನಾಯಕರಿದ್ದಾರೆ ನೋಡಿ, ಆರ್ ಅಶೋಕ್ ಆಗಿರಲಿ, ಅಶ್ವಥ್ ನಾರಾಯಣ ಆಗಿರಲಿ, ಹೀಗೆ ಬರುವಂತಹ ಪ್ರಬಲ ಸಮುದಾಯದ ನಾಯಕರು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಕರಾರು ಅಭ್ಯಂತರ ಮಾಡಿದ್ದೇ ಆದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಜೊತೆ ಈ ಪ್ರಶ್ನೆಯನ್ನು ಮಾಡಿಯೇ ಮಾಡುತ್ತೆ. ಬಿಹಾರದಲ್ಲಿ ನೀವು ಮತ್ತು ಜೆಡಿಯು ಸಮ್ಮಿಶ್ರವಾಗಿ ಜಾತಿ ಗಣತಿ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಏನಾದರೂ ತಕರಾರು ಮಾಡಿಲ್ಲ, ಅಭ್ಯಂತರ ಮಾಡಿಲ್ಲ, ನಿಮಗ್ಯಾಕೆ ಸಂಕಟ? ಈ ಪ್ರಶ್ನೆ ಕೇಳಲೂಬಹುದು. ಒಟ್ಟಾರೆ ಸಿದ್ದರಾಮಯ್ಯನವರಿಗೆ ಪರವಾಗಿರ್ತಕ್ಕಂತಹ ಜಾತಿ ಗಣತಿ ಸಿದ್ದರಾಮಯ್ಯರ ಅಸ್ತಿತ್ವವನ್ನು ಉಳಿಸುತ್ತೆ ಎನ್ನುವಂಥ ಅರ್ಥದಲ್ಲಿ ಬಿಜೆಪಿಗರು ವ್ಯಂಗ್ಯವಾಡ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಇದಕ್ಕೆ ಸಮ್ಮತಿಸ್ತಾರಾ? ಗೊತ್ತಿಲ್ಲ. ರಾಜಣ್ಣ ಇದಕ್ಕೆ ಒಪ್ಕೋತಾರಾ? ಗೊತ್ತಿಲ್ಲ. ಇನ್ನು ವಾಲ್ಮೀಕಿ ಸಮುದಾಯದ ಕಾಂಗ್ರೆಸ್ ನಾಯಕರು ಇದಕ್ಕೆ ಒಪ್ಪಿಕೊಳ್ತಾರಾ? ಗೊತ್ತಿಲ್ಲ.